ಹಾಯ್ ಎಲ್ರಿಗೂ. ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಚಿಕ್ಕಮಂಗ್ಳೂರ್ಗೆ ಯಾಕೆ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ ಅಂತ. ನಾನು ಹೋಗಿದ್ದು ಸಿರಿವಾಸ ಹೋಮ್ ಸ್ಟೇಗೆ. ನನ್ನ ಹಸ್ಬೆಂಡ್ ಬರ್ಡೇಗೆ ಪ್ಲ್ಯಾನ್ ಮಾಡಿದ್ವಿ. ರೂಮ್ಸ್ ಅಂತೂ ತುಂಬ ಚೆನ್ನಾಗಿದೆ, ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಸುತ್ತಲೂ ಅಡಿಕೆ ತೋಟ, ಮಧ್ಯದಲ್ಲಿ ರೂಮ್ ಇತ್ತು. ಏನೋ ಒಂಥರ ಪೀಸಾಗಿ ಮತ್ತು ಕಾಮ್ ಫೀಲ್ ಬರ್ತಿತ್ತು. ನಾವು ಹೋಗಿದ ತಕ್ಷಣವೇ ನಮಗೆ ವೆಲ್ಕಮ್ ಡ್ರಿಂಕ್ ಕೊಟ್ಟರು. ಅದಾದಮೇಲೆ ನಾವು ಊಟಕ್ಕೆ ಹೋದ್ವಿ. ಊಟದಲ್ಲಿ ನಮಗೆ ರೊಟ್ಟಿ, ಬಿರಿಯಾನಿ ಮತ್ತು ವೈಟ್ ರೈಸ್ ಇತ್ತು, ಅನ್ಲಿಮಿಟೆಡ್. ಟೇಸ್ಟ್ ಅಂತೂ ಹೋಮ್ ಫುಡ್ ಥರಾನೇ ಇತ್ತು, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು ಹೋಗಿದ್ದು ಗೇಮ್ಸ್ಗೆ. ಸೈಕ್ಲಿಂಗ್ ಎಲ್ಲ ಮಾಡಿ, ಶಟಲ್ ಆಡಿ, ನೆಕ್ಸ್ಟ್ ಸ್ವಿಮ್ಮಿಂಗ್ ಮುಗಿಸಿ ಕಾಫಿ ಕೊಟ್ಟರು. ಕಾಫಿ ಕುಡಿದು ಕಬಾಬ್ ಮತ್ತು ಫಿಶ್ ಕೊಟ್ಟರು. ತಿಂದು ಫೈರ್ ಕ್ಯಾಂಪ್ ಹಾಕಿದ್ರು. ಚೆನ್ನಾಗಿ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿ ಅಷ್ಟರಲ್ಲಿ 12 ಆಗಿ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೆ. ಕೇಕೆಲ್ಲ ಕಟ್ ಮಾಡಿಸಿದ್ವಿ. ಸಿಂಪಲಾಗಿ ಡೆಕೋರೇಷನ್ ಮಾಡಿಸ್ಕೊಟ್ಟಿದ್ರು ಅವರೇ. ನೀವೇನಾದರೂ ನೆಕ್ಸ್ಟು ಚಿಕ್ಕಮಂಗ್ಳೂರಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ರೆ ಸಿರಿವಾಸ ಹೋಮ್ ಸ್ಟೇಗೆ ಹೋಗಿ. ಪ್ರೈಸ್ ಕೂಡ ಅಫೋರ್ಡಬಲ್ ಆಗಿದೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವ್ಲಾಗ್. ಎಲ್ರಿಗೂ ಬಾಯ್.